ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ವಿಶೇಷತೆ ಏನಂದರೆ ರಾಯರ 7 ವಾರದ ವ್ರತದ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಬಹಳಷ್ಟು ಜನ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡಿದರು 7 ವಾರದ ವ್ರತ ಯಾವ ರೀತಿ ಮಾಡೋದು ಅಂತ. ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಆ್ಯಕ್ಚುಲಿ ಅದರಲ್ಲಿ ತುಂಬ ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ಸಂಪೂರ್ಣವಾಗಿ ಏನು ಹೇಳೋದಕ್ಕಾಗೋದಿಲ್ಲ ಆ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಈ ಒಂದು ಯೂಟ್ಯೂಬ್ನಲ್ಲಿ ಈ ಒಂದು ಲೆಂತಿ ವಿಡಿಯೋನ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ರಾಯರ ವ್ರತ ಮಾಡಬೇಕು ಅಂದರೆ ನಾನ್ ವೆಜ್ ಬಿಡಬೇಕಾಗತ್ತೆ. 7 ವಾರ ಮಾಡ್ತೀರಾ ಅಂದರೆ 7 ವಾರ ತ್ಯಾಗ ಮಾಡಿಬಿಡಿ. ನಾನ್ ವೆಜ್ ತಿನ್ನೋರು ಕೂಡ ಮಾಡ್ಬೋದು, ನೀವು 7 ವಾರ ತಿನ್ನಲೇಬೇಡಿ ಅಂತ ನಾನು ಹೇಳ್ತೀನಿ. ಮತ್ತು ರಾಯರಿಗೆ ನೀವು ಸೇವೆ ಮಾಡ್ತಿದ್ದೀರಾ ಅಂದರೆ ನೀವು ತುಂಬ ತುಂಬ ಪುಣ್ಯ ಮಾಡಿದ್ದೀರಾ ಅಂತಲೇ ಅರ್ಥ. ಬಹಳಷ್ಟು ಜನ ರಾಯರ ಫೋಟೋ ಯಾವ ರೀತಿ ತಗೊಳ್ಳೋದು ಅಂತ ಕೇಳಿದ್ದೀರಾ. ರಾಯರ ಫೋಟೋ ತಗೋಬೇಕು ಅಂದರೆ ಕಾಮಧೇನು ಇರುವಂಥದ್ದು ತಗೊಳ್ಳಿ. ಆದಷ್ಟು ನೀವು ಕಾಮಧೇನು ಇರುವಂಥದ್ದೇ ತಗೊಳ್ಳಿ. ಬೇರೆ ಯಾವ ಫೋಟೋನೂ ತಗೋಬೇಡಿ ಅಂತ ಹೇಳ್ತಿಲ್ಲ. ಕಾಮಧೇನು ಇದ್ದರೆ ಬಹಳ ವ್ರತ ಮಾಡಲಿಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಮತ್ತು ಅದಾದ ನಂತರ ನೀವು ನಾನ್ ವೆಜ್ ಬಿಡಬೇಕಾಗತ್ತೆ ಅಂತ ಹೇಳಿದೆ. ವ್ರತ ಮಾಡಬೇಕಂದ್ರೆ ಮೊದಲನೇ ಗುರುವಾರನೇ ಸ್ಟಾರ್ಟ್ ಮಾಡಬೇಕು. ರಾಯರ ಪ್ರಿಯವಾದಂಥ ವಾರ ಯಾವುದಂದರೆ ಗುರುವಾರ ಆಗಿರುತ್ತೆ. ಗುರುವಾರ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ವ್ರತ ಮಾಡುವಾಗ ಆ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆ ಮಾಡಬೇಕಾಗತ್ತೆ. ಮೊದಲನೇ ವಾರ 7 ವಾರಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಅನುಕೂಲ ಅಂತ ಹೇಳ್ತೀನಿ. ಮತ್ತು ಮೊದಲನೇ ವಾರ ನಿಮಗೆ ಏನು ನಿಮ್ಮ ಕೋರಿಕೆ ಇಷ್ಟಾರ್ಥ ಏನಿದೆ ಅದನ್ನೆಲ್ಲ ನೀವು ಅವತ್ತೇ ನೀವು ಬೇಡ್ಕೊಬೇಕು. ನೀವು ಅದಕ್ಕಿಂತ ಮುಖ್ಯವಾಗಿ ಅಕ್ಷತೆ ಮಾಡಿಟ್ಕೊಳ್ಳಿ, ಕೆಂಪಕ್ಷತೆ ಮಾಡಿಟ್ಕೊಬೇಕು. ಯಾಕಂದರೆ ನಿಮ್ಮ ಸಂಕಲ್ಪ ಏನಿದೆ ರಾಯರಲ್ಲಿ ಬೇಡ್ಕೊಂಡು ಅವರ ಫೋಟೋಗೆ ಅರ್ಪಣೆ ಮಾಡಬೇಕು. ಮತ್ತು ರಾಯರಿಗೆ ಪ್ರಿಯವಾಗದಂಥ ಹೂ ಅಂದರೆ ತುಳಸಿ ಮಾಲ 1-2 ಕಡ್ಡಿ ಇದ್ದರೂ ಸಾಕೆ ಅವ್ರಿಗೆ. ತುಳಸಿನ ಜಾಸ್ತಿ ಮಾರುಗಟ್ಲೆ ಅರ್ಧ ಮಾರುಗಟ್ಲೆ ತಂದು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. 1-2 ದಳ ನೀವು ಹಾಕಿದ್ರೂ ಸಾಕು, ರಾಯರು ಅವರು ಅರ್ಪಿಸ್ಕೊತಾರೆ. ನೀವೇನು ಇಟ್ಟಿದ್ದೀರಾ ಆಡಂಬರ ಅವ್ರಿಗೆ ಬೇಕಾಗಿಲ್ಲ. ಮತ್ತು ಅವ್ರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಮತ್ತು ಬಹಳ ಮುಖ್ಯವಾಗಿ ತುಪ್ಪದ ದೀಪ ಹಚ್ಚಬೇಕಾಗತ್ತೆ. ಈ 7 ವಾರದ ವ್ರತದಲ್ಲಿ ಅದೇ ಮೇನ್ ತುಪ್ಪದ ದೀಪ ಹಚ್ಚಿ ರಾಯರಿಗೆ ಮಲ್ಲಿಗೆ ಹೂವು ಮುಡಿಸಿ ಮತ್ತು ತುಳಸಿ ಮಾಲ ಹಾಕಿ ಪೂಜೆ ಮಾಡುವಂಥದ್ದು. ಮತ್ತು ನೀವು ಪ್ರತಿ ಗುರುವಾರನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ನೋಡಿ ಬಹಳ 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 ಪಾಸಿಟಿವ್ ಎನರ್ಜಿ, ಆದಷ್ಟು ಬೇಗ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತೀನಿ. ನಂತರ ನೀವು ಮಾಡಬೇಕಾಗಿರೋದು ಮೊದಲನೇ ವಾರ ನೀವು ನೈವೇದ್ಯಕ್ಕೆ ಏನು ಇಡೋದು ಅಂತ ಕೇಳೋದಾದರೆ, ನೈವೇದ್ಯಕ್ಕೆ ನೀವು ಏನು ಬೇಕಾದರೂ ಇಡಬಹುದು. ಇದೇ ಬೇಕು, ಪಾಯಸನೇ ಮಾಡಬೇಕು ಅಂತ, ಮತ್ತು ಡ್ರೈ ಫ್ರೂಟ್ಸೇ ಇಡಬೇಕು ಆ ಥರ ಏನೂ ಇಲ್ಲ. ನೀವು ನೀರು ಅಥವಾ ಹಾಲು ಈ ರೀತಿ ಭಗವಂತನಿಗೆ ನೀವೇನು ನಿಮ್ಮ ಪ್ರೀತಿ, ನಿಮ್ಮ ಇಷ್ಟಾನುಸಾರ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ತಿರೋ ನೈವೇದ್ಯಕ್ಕೆ ಇಡ್ತಿರೋ ಅಷ್ಟೇ ಅವ್ರಿಗೆ ಸಾಕು ಅಂತ ಹೇಳ್ತೀನಿ. ಹಣ್ಣು ಹಂಪಲು ಕೂಡ ಇಡ್ಬೋದು ನೈವೇದ್ಯಕ್ಕೆ. ಅಥವಾ ನೀವು ಪಾಯಸ ಮಾಡಿದರೆ ಸಿಹಿ ತಿನಿಸುಗಳು ಅವ್ರಿಗೆ. ಇನ್ನೊಂದು ಮುಖ್ಯವಾಗಿ ಬಹಳ ಇಷ್ಟವಾದಂತಹ ನೈವೇದ್ಯ ಯಾವುದು ಅಂದರೆ ಹೂರ್ಣ. ನಾವೆಲ್ಲ ಒಬ್ಬಟ್ಟು ಮಾಡ್ತೀವಿ ಗೊತ್ತಲ್ಲ, ಆ ಒಬ್ಬಟ್ಟಿನ ಹೂರ್ಣ ಅವ್ರಿಗೆ ಬಹಳ ಇಷ್ಟವಾದಂತಹ ತಿನಿಸು ಅಂತ ಹೇಳ್ಬೋದು. ನಂತರ ನೀವು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೈನಲ್ಲಿ ಅಕ್ಷತೆ ಮತ್ತು ಒಂದು ಹೂವು ಇಟ್ಕೊಂಡು ನಿಮ್ಮ ಸಂಕಲ್ಪ ಮಾಡ್ಕೊಂಡು ದೀಪ ಹಚ್ಚಿದ ನಂತರ ನಿಮ್ಮ ಕೈನಲ್ಲಿ ಅಕ್ಷತೆ ಮತ್ತು ಹೂವು ಇಟ್ಕೊಂಡು ಫಸ್ಟು ಅದಕ್ಕಿಂತ ಎಲ್ಲ ಮುಖ್ಯವಾಗಿ ಗಣೇಶನಲ್ಲಿ ವಿಘ್ನೇಶ್ವರ, ನಮಗೆ ಈ ಪೂಜೆ ವ್ರತ ನನಗೆ ಯಾವುದೇ ವಿಘ್ನವಿಲ್ಲದೆ ನೆರವೇರಿಸ್ಕೊಡಿ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡಿದ ನಂತರ ರಾಯರಿಗೆ ನಿಮ್ಮ ಇಷ್ಟಾರ್ಥ ಏನು, ಈ ಕೆಲಸ ಆಗಬೇಕು, ಯಾವುದಾದ್ರೂ ಕೆಲಸ ಆಗಬೇಕು ಅಂದರೆ ಅವ್ರ ಮನಸ್ಸಿನಲ್ಲಿ ನೀವು ಬೇಡ್ಕೊಂಡು ಅವ್ರ ಫೋಟೋದ ಮುಂದೆ ಸಮರ್ಪಣೆ ಮಾಡಬೇಕು ಅಕ್ಷತೆ ಮತ್ತು ಹೂವು. ನಂತರ ಹೂವೆಲ್ಲ ಏರಿಸಿದ ಮೇಲೆ ಗೆಜ್ಜೆ ವಸ್ತ್ರದ ಬಗ್ಗೆ ಕೇಳಿದ್ರೆ, ಗೆಜ್ಜೆ ವಸ್ತ್ರ ಕೆಲವ್ರು ಹಾಕ್ತಾರೆ, ಹಾಕೋದಿಲ್ಲ. 16+2 18 ಎಳೆ ನೀವು ಗೆಜ್ಜೆ ವಸ್ತ್ರ ಹಾಕಬೇಕಾಗತ್ತೆ ರಾಯರಿಗೆ. ಆ್ಯಂಡ್ ಮತ್ತು ಪ್ರತಿ
ಪ್ರತಿದಿನ ನೀವು ರಾಯರ ಈ 7 ವಾರ ವ್ರತ ಮುಗಿಯೋವರೆಗೂ ಪ್ರತಿದಿನ ನಾರ್ಮಲಾಗಿ ಪೂಜೆ ಮಾಡಿ. ಗುರುವಾರ ಮಾತ್ರ ಸ್ಪೆಷಲಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗುತ್ತೆ. ಅಥವಾ 6ರಿಂದ 9 ಗಂಟೆ ಒಳಗೆ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ನಡೆದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ತುಪ್ಪದ ದೀಪ, ತುಪ್ಪ ಕಾಸ್ಟ್ಲಿ ಅಂತ ಎಲ್ಲ ಯೋಚನೆ ಮಾಡಬೇಡಿ. 10 ರೂಪಾಯಿಗೆ ಪ್ಯಾಕೆಟ್ ಬರುತ್ತೆ ನೋಡಿ, ಅದು ಹಾಕಿದ್ರೂ ಸಾಕೆ, ತೃಪ್ತಿ ಆಗುತ್ತೆ. ರಾಯರಿಗೆ ತುಪ್ಪದ ದೀಪ ಹಚ್ಚಿ ನಾವು ವ್ರತ ಮಾಡೋದ್ರಿಂದ, ಅದರಲ್ಲೂ 7 ವಾರದ ವ್ರತದನ್ನು ತುಪ್ಪದ ದೀಪದಿಂದ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ಬೋದು. ನಂತರ ನೈವೇದ್ಯ, ದೀಪ, ನಿಮ್ಮ ಇಷ್ಟಾರ್ಥ ಅನುಷ್ಠಾನ ಎಲ್ಲ ಮಾಡಿದ ನಂತರ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಸಾಯಂಕಾಲ ಹೋಗಬೇಕಾಗುತ್ತೆ. 11 ಅಥವಾ 13 ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಅಥವಾ 108 ಪ್ರದಕ್ಷಿಣೆ ಹಾಕೋರು ಇದ್ದಾರೆ. ಬಹಳ ಬೇಗ ಹತ್ರ ಆಗಬೇಕು ರಾಯರಿಗೆ ಅಂದರೆ 108 ಪ್ರದಕ್ಷಿಣೆ ಪ್ರತಿದಿನ ಸಾಧ್ಯವಾದರೆ ಗುರುವಾರ ಮಾಡೋದ್ರಿಂದ ಬಹಳ ಬೇಗನೆ ನಾವು ರಾಯರಿಗೆ ಹತ್ರ ಆಗ್ತೀವಿ ಅಂತ ಹೇಳ್ಬೋದು. ಅಥವಾ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೀವು ಪ್ರತಿ ಗುರುವಾರ ಪೂಜೆ ಎಲ್ಲ ಮಾಡಿದ ನಂತರ ಸಾಯಂಕಾಲ ಸಮಯದಲ್ಲಿ ರಾಯರ ಮಠಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಪೂಜೆ ಮಾಡಬೇಕು. ಸಾಯಂಕಾಲ ಪೂಜೆ ಆರತಿ ಮಾಡಿ ಪ್ರಸಾದವನ್ನು ಮನೆ ಜನಕ್ಕೆಲ್ಲ ಹಂಚಿ ನಂತರ ನೀವು ಪೂಜೆ ಮುಗಿದ ನಂತರ ನೀವು ರಾಯರಿಗೆ 108 ಬಾರಿ ಅವರ ಜಪ ಮಾಡಬೇಕಾಗುತ್ತೆ ಅಥವಾ ಬರೀಬೇಕಾಗುತ್ತೆ. ಇದೆಲ್ಲ ಮಾಡೋದ್ರಿಂದ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಜೊತೆಗೆ ನಮ್ಮ ಆಲೋಚನೆಗಳು ಬದಲಾಗುತ್ತೆ. ನಂತರ ಕೊನೆ 7 ವಾರ ಮುಗಿದ ನಂತರ 4 ಜನಕ್ಕೆ ಊಟ ಹಾಕಬೇಕಾಗುತ್ತೆ. ಮನೆಯಲ್ಲಿ ಕರೆದು ಹಾಕಬೇಕಾಗುತ್ತೆ ಅಥವಾ ದೇವಸ್ಥಾನದಲ್ಲಿ ಪ್ರಸಾದವಾಗಿ ರಾಯರ ಮಠಕ್ಕೆ ನೀವು ಹೋಗಿ ದೇವಸ್ಥಾನದಲ್ಲಿ ಪ್ರಸಾದ ಹಂಚ್ಬೋದು. ನಾನು ಏನು ಮಾಡಿದೆ ಅಂದರೆ ನನ್ನ ಮನೆಯಲ್ಲಿ ನನ್ನ ಸ್ನೇಹಿತರನ್ನ, ಅಕ್ಕಪಕ್ಕ ಮನೆಯವ್ರನ್ನ ಕರೆದು ಊಟ ಹಾಕಿದ್ದೆ. ಊಟ ಹಾಕಿದ ನಂತರ ನೀವು ಅವರ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ಅವ್ರ ಮನಸ್ಸಲ್ಲಿ ತೃಪ್ತಿ ಆಗ್ತಾರೆ. ಅದು ಒಂದು ಅನುಕೂಲ ಆಗುತ್ತೆ. ನಂತರ ನೋಡಿ, ನೀವು ವ್ರತ ಮಾಡುವಾಗ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಿ. ನಿಮ್ಮ ಸಂಕಲ್ಪ ನೀವು ಮಾಡ್ಕೊಂಡಿರ್ತೀರಲ್ಲ, ಮಾಡಿ ಬಿಟ್ಬಿಡಿ. ರಾಯರು ಯಾವ ಸಮಯಕ್ಕೆ ಕೊಡಬೇಕು, ಅವ್ರಿಗೆ ಯಾವ ಟೈಮ್ಗೆ ಏನು ಕೊಡಬೇಕು ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಆ ಸಮಯಕ್ಕೆ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಏನು ಅಂದ್ಕೊಂಡಿರ್ತೀರ, ಯಾವ ಒಂದು ವಿಚಾರದಲ್ಲಿ ನೀವು ಸಂಕಲ್ಪ ಇಟ್ಟು ಪೂಜೆ ಮಾಡಿರ್ತೀರ, ಅದು ಖಂಡಿತ ನೆರವೇರುತ್ತೆ ಅಂತ ಹೇಳ್ತೀನಿ. ನನ್ನ ಒಂದು ಜೀವನದಲ್ಲೂ ಅಷ್ಟೇ, ನನ್ನ ತಮ್ಮನಿಗೋಸ್ಕರ ನಾನು ವ್ರತ ಮಾಡಿದ್ದೆ. ಅದು ನಿಜವಾಗ್ಲೂ ಇವತ್ತು ಟ್ರೂ ಆಗಿದೆ ಅಂದರೆ ನಿಜವಾಗ್ಲೂ ಅಷ್ಟೇ. ನೀವುಗಳು ಅಷ್ಟೇ, ನೀವು ಏನೇ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೂ ಅಷ್ಟೇ, ನೀವು ಗಿವ್ ಅಪ್ ಆಗಬಾರ್ದು. ಯಾವುದೇ ವಿಚಾರದಲ್ಲೂ ಅಷ್ಟೇ ಗಿವ್ ಅಪ್ ಆಗಬಾರ್ದು ಅಂತ ಹೇಳ್ತೀನಿ. ನೀವು ನನಗೆ ಈ ಕೆಲಸ ಆಗಲೇಬೇಕು ಅಂತ ಟ್ರೈ ಅಗೇನ್. ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ನೀವು ಪರಿಶ್ರಮ ಪಟ್ಟು ನೀವು ಹೆಜ್ಜೆ ಇಡ್ತಾ ಹೋದರೆ ನಾವೇನು ಗುರಿ ತಲುಪಬೇಕೋ ಅದು ತಲುಪ್ತೀವಿ ಅಂತ ಹೇಳ್ತೀನಿ. ಹಾಗೆ ದೇವ್ರ ವಿಚಾರದಲ್ಲೂ ಅಷ್ಟೇ, ಪ್ರತಿನಿತ್ಯ ಇವತ್ತು ನಾವು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ಬೋದು ಪೂಜೆ ಮಾಡಬೇಕಾದ್ರೆ. ನಾವು ಪ್ರತಿದಿನ ಮಾಡ್ತಾ 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 ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಲಿತಾ ಹೋಗ್ತೀವಿ. ಎಲ್ಲ ವಿಚಾರದಲ್ಲೂ ಅಷ್ಟೇ, ಜೀವನದಲ್ಲೂ ಅಷ್ಟೇ. ಒಂದೊಂದು ಸಲ ನಾವು ತಪ್ಪು ಮಾಡಿ ಎಡವಿದಾಗಲೇ ಒಂದು ಒಳ್ಳೆ ದಾರಿ, ಒಳ್ಳೆ ನಿರ್ಧಾರಗಳನ್ನ ನಾವು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ಯಾವುದೇ ವಿಚಾರದಲ್ಲೂ ಅಷ್ಟೇ, ಪೂಜೆ ಮಾಡಿದೆ, ನಾನು ವ್ರತ ಮಾಡಿದೆ, ನನಗಾಗಿಲ್ಲ ಅಂದರೆ ಅದರದ್ದೇ ಆದಂಥ ಸಮಯ ಬರಬೇಕು. ಅಲ್ಲಿವರೆಗೂ ಕಾಯಬೇಕು. ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಧನ್ಯವಾದ.